ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಒಳ್ಳೆಯವನು. ಹಲ್ಲೆಲೂಯ. ಆತನು ಒಳ್ಳೆಯದನ್ನು ಮಾಡುವ ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಒಳ್ಳೆಯವನು. ಹಲ್ಲೆಲೂಯ. ಇಲ್ಲೊಂದು ವಾಕ್ಯ ಹೀಗೆ ಹೇಳುತ್ತದೆ ನಮ್ಮನ್ನು. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಕ್ರಿಸ್ತನ ಮಧುರವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆ 91:11 ಹೀಗೆ ಹೇಳುತ್ತದೆ, ನೀನು ಹೋಗುವಾಗಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಹೇಳುತ್ತಾ ಇದ್ದಾನೆ, ನೀನು ಹೋಗುವಾಗಲೆಲ್ಲ, ನೀನು ಎಲ್ಲೇ ಹೋದರೂ ಸರಿ, ದೇವರು ನಿನಗೆ ಹೀಗೆ ಹೇಳುತ್ತಾರೆ, ನೀನು ಹೋಗುವಾಗಲೆಲ್ಲ ನಿನ್ನನ್ನು ಕಾಯುವುದಕ್ಕಾಗಿ ದೇವದೂತರನ್ನು ದೇವರೇನು ಮಾಡ್ತಾರೆ, ಅಪ್ಪಣೆ ಕೊಡುತ್ತಾರೆ. ಹಲ್ಲೆಲೂಯ. ಏಕೆಂದರೆ ನೀನು ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಹಿಂದಕ್ಕೆ ಬರಬೇಕೆಂಬುದಾಗಿ ದೇವರ ಉದ್ದೇಶವಿದೆ. ಯಾವ ದುಷ್ಟ ಶಕ್ತಿ ನಿಮ್ಮನ್ನು ಮುಟ್ಟಬಾರದೆಂದು ನಿಮ್ಮ ತಂದೆ ಉದ್ದೇಶವಾಗಿದೆ. ಹಲ್ಲೆಲೂಯ. ಅದಕ್ಕಾಗಿ ಇಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ನಿನ್ನನ್ನು ಕಾಯುವುದಕ್ಕಾಗಿ ಎಂಬುದಾಗಿ ಹೇಳುತ್ತಾರೆ. ಹಲ್ಲೆಲೂಯ. ನಿನ್ನನ್ನು ಕಾಯುವುದಕ್ಕಾಗಿ ಯೇಸು ಕ್ರಿಸ್ತನು ತನ್ನ ದೂತರಿಗೆ ಅಪ್ಪಣೆ ಕೊಡುತ್ತಾರೆ. ಹಲ್ಲೆಲೂಯ. ನೀನು ಸುರಕ್ಷಿತವಾಗಿ ಇರಬೇಕೆಂದು ದೇವರ ಉದ್ದೇಶವಿದೆ. ಹಲ್ಲೆಲೂಯ. ನೀನು ಆರೋಗ್ಯವಾಗಿ ಇರಬೇಕೆಂದು ದೇವರ ಉದ್ದೇಶವಿದೆ. ಹಲ್ಲೆಲೂಯ. ಆತನ ಉದ್ದೇಶವು ನಿನ್ನ ಮೇಲೆ ದೊಡ್ಡದಾಗಿದೆ. ಹಲ್ಲೆಲೂಯ. ನಿನ್ನನ್ನು ಯೇಸು ಪ್ರೀತಿ ಮಾಡುತ್ತಾರೆ. ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಕಾಯುವೆನು. ಹಲ್ಲೆಲೂಯ. ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು. ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನನ್ನು ದೇವರು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ದೇವರು ತಿಳಿಸುವಾತನಾಗಿದ್ದಾನೆ. ಹಲ್ಲೆಲೂಯ. ನೀವು ಆಲೋಚನೆ ದೇವರನ್ನು ಕೇಳಬೇಕು. ಹಲ್ಲೆಲೂಯ. ನೀವೇನೇ ಮಾಡಿದ್ರೂ ಅದರಲ್ಲಿ ದೇವರಿಗೆ ಆಲೋಚನೆ ಕೇಳಬೇಕು. ನಾವು ಆಲೋಚನೆ ಕೇಳುವಾಗಲೇ ಆ ದೇವರು ನಮಗೆ ಸಹಾಯ ಮಾಡೋದಕ್ಕಾಗುತ್ತದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡಿ ನಾವು ಆಲೋಚನೆ ಕೇಳಬೇಕು. ನಾವು ಆಲೋಚನೆ ಕೇಳುವಾಗ ದೇವರು ನಮ್ಮನ್ನು ಅಭಿಷೇಕ ಮಾಡಿ ನಾವು ನಡೆಯಬೇಕಾದ ಮಾರ್ಗವನ್ನು ನಮಗೆ ತೋರಿಸುವಾತನಾಗಿದೆ. ನಾವು ಕೆಟ್ಟು ಹೋಗುವ ಮಾರ್ಗದಲ್ಲಿ ಹೋಗಲಾರದಂತೆ ಒಳ್ಳೆ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ದೇವರು ಸಹಾಯ ಮಾಡುತ್ತಾನೆ. ಹಲ್ಲೆಲೂಯ. ದೇವರನ್ನ ಒಳ್ಳೆ ಮಾರ್ಗದಲ್ಲಿ ನಡೆಯಬೇಕೆಂದು ದೇವರ ಚಿತ್ತವಾಗಿದೆ. ಅದಕ್ಕಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ, ಅಭಿಷೇಕ ಮಾಡುತ್ತಾನೆ. ನೀವು ಏನೇ ಕಾರ್ಯ ಮಾಡಬೇಕಾದರೂ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳಬೇಕು. ಪರಿಶುದ್ಧ ಆತ್ಮನೇ, ನಾನು ಈ ಕಾರ್ಯ ಮಾಡುವುದಕ್ಕಾಗಿ ಯೋಗ್ಯನೋ ಇಲ್ಲವೋ, ನಾನು ಈ ಕಾರ್ಯ ಮಾಡಬೇಕಾ ಬೇಡ ಎಂದು ನಾವು ದೇವರಲ್ಲಿ ಕೇಳುವರಾಗಿರಬೇಕು. ನಾವು ಕೇಳುವಾಗ ದೇವರು ಸದುತ್ತರವನ್ನು ದಯಪಾಲಿಸುತ್ತಾನೆ. ಆ ಕಾರ್ಯ ನೀನು ಮಾಡುವ ಕೈ ಹಾಕುವಾಗ ಅದು ಒಳ್ಳೆಯದು ಕೆಟ್ಟದು ಎಂಬುದಾಗಿ ದೇವರು ನಿನ್ನನ್ನು ತಿಳಿಸುವಾತನಾಗಿದ್ದಾನೆ. ಅದಕ್ಕಾಗಿ ಯಾವ ಕಾರ್ಯವಾಗಿರಲಿ, ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ನಾವು ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ಒಳ್ಳೆ ಒಳ್ಳೆ ಆಲೋಚನೆಗಳನ್ನು ಕೊಡುತ್ತಾನೆ. ಹಲ್ಲೆಲೂಯ. ನಾವು ಎಲ್ಲ ವಿಷಯದಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಬೇಕು. ನಾವೆಲ್ಲ ವಿಷಯದಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥನೆ ಮಾಡಿ ಬೇಡುವಾಗ ದೇವರು ನಮ್ಮನ್ನು ಅಭಿಷೇಕ ಮಾಡುತ್ತಾನೆ. ದೇವರು ನಮ್ಮನ್ನು ಅಭಿವೃದ್ಧಿಪಡಿಸುತ್ತಾನೆ. ನಮ್ಮ ಇಷ್ಟಾಂತರಗಳನ್ನು ದೇವರು ನೆರವೇರಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮ ಸಂಗಡ ಇದ್ದಾರೆ. ಭಯಪಡಬೇಡಿರಿ. ದೇವರು ನಿಮಗೆ ಒಳ್ಳೆ ಆಲೋಚನೆಗಳನ್ನು ಕೊಟ್ಟು ನಡೆಸುತ್ತಾನೆ. ದೇವರು ನಿಮ್ಮ ಜೊತೆಗೆ
ಜೊತೆಗಾರನಾಗಿದ್ದು ನಡೆಸುತ್ತಾನೆ. ಹಾಲೆಲೂಯ, ಹಾಲೆಲೂಯ. ಎಲ್ಲ ವಿಷಯದಲ್ಲಿ ಪ್ರಾರ್ಥನೆ ಮಾಡಿರಿ. ಒಳ್ಳೆಯದ ವಿಷಯ ಆಗಲಿ ಕೆಟ್ಟದ ವಿಷಯ ಆಗಲಿ ಅದ್ರ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ನಾವು ಯಾರು ಒಂಟಿಗರಲ್ಲ, ನಮಗೆ ಒಬ್ಬ ಯಜಮಾನನಿದ್ದಾನೆ. ನಾವು ಆ ಯಜಮಾನನ ಮುಂದೆ ಒಯ್ದು ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧಾತ್ಮನೇ ಇದು ನಾನು ಮಾಡಬೇಕಾ ಬೇಡ ಕೆಲಸ ಎಂದು ನಾವು ಕೇಳಬೇಕು. ಈ ಕೆಲಸದಲ್ಲಿ ನೀನು ನನಗೆ ಸಹಾಯ ಮಾಡೆಂದು ಕೇಳಬೇಕು. ಹಲ್ಲೆಲೂಯ. ದೇವರು ನಮಗೆ ಸದುತ್ತರವನ್ನು ದಯಪಾಲಿಸುವ ಆತನಾಗಿದ್ದಾನೆ. ನಾವು ನಡೆಯಬೇಕಾದ ಮಾರ್ಗಗಳನ್ನು ನಮಗೆ ಸಿದ್ಧ ಮಾಡಿ ಕೊಡುತ್ತಾನೆ. ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಭಯಪಡಬೇಡಿರಿ. ಮನುಷ್ಯನು ನಿಮ್ಮ ಎದುರುಗಡೆ ಇರುವ ಬಾಗಿಲನ್ನು ಮುಚ್ಚಿರ್ಬೋದು, ಆದರೆ ಅದಕ್ಕೆ 1,000 ಪಟ್ಟು ಬಾಗಿಲುಗಳನ್ನು ದೇವರು ತೆರೆಯುತ್ತಾನೆ. ಹಾಲೆಲೂಯ, ಹಾಲೆಲೂಯ. ದೇವರು ತೆರೆದಿರುವ ಬಾಗಿಲು ಯಾರು ಮುಚ್ಚೋದಕ್ಕೆ ಆಗೋದಿಲ್ಲ. ಹಾಲೆಲೂಯ. ಯೇಸು ಕ್ರಿಸ್ತನು ನಿಮ್ಮ ಸಂಗಡಿದ್ದಾನೆ. ಭಯಪಡಬೇಡಿರಿ. ಆತನು ತೆರೆದಿರುವ ಬಾಗಿಲು ಯಾರಿಗೂ ಮುಚ್ಚೋದಕ್ಕಾಗೋದಿಲ್ಲ. ಹಾಲೆಲೂಯ. ನಿಮ್ಮ ಎದುರುಗಡೆ ದೇವರು ಬಾಗಿಲನ್ನು ತೆರೆದಿದ್ದಾನೆ. ಅದು ಆಶೀರ್ವಾದದ ಬಾಗಿಲಿದೆ. ಅದು ಆಶೀರ್ವಾದದ ಬಾಗಿಲಾಗಿದೆ. ಹಾಲೆಲೂಯ. ಇದುವರೆಗೂ ನೀವು ಕಂಡಂಥ ಕಷ್ಟಗಳನ್ನು ಅವು ಅಂತ್ಯವಾಗುತ್ತವೆ. ಹಾಲೆಲೂಯ. ಇನ್ನು ಮುಂದೆ ಸಮೃದ್ಧಿವಾದ ಜೀವನ ಯೇಸು ನಿಮಗೆ ಕೊಡುತ್ತಾರೆ. ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ನಾನು ಬೇಡಿಕೊಳ್ಳುತ್ತೇನೆ. ಹಾಲೆಲೂಯ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್.